ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಅಮೆರಿಕಾದ ಎಐ ದೈತ್ಯ ಕಂಪನಿಯ ವಿರುದ್ಧ ಬೆಳಗಾವಿಯ ಸ್ಟಾರ್ಟ್ಅಪ್ನ ಓನರ್ ಒಬ್ಬರು ಈಗ ಕಾನೂನು ಹೋರಾಟಕ್ಕೆ ಇಳಿದಿದ್ದಾರೆ. ಇದು ಸುದ್ದಿ ಏನಂತೇಳಿ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫೇಸ್ಬುಕ್ನ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಅಮೆರಿಕಾದ ದೈತ್ಯ ಆಂಥ್ರೋಪಿಕ್ ಕಂಪ್ನಿ ಈಗ ಇಂಡಿಯಾಕ್ಕೆ ಪ್ರವೇಶಕ್ಕೆ ಸಿದ್ಧತೆಯನ್ನು ಮಾಡಿದೆ. ಭಾರತದಲ್ಲಿ ಕಚೇರಿ ತೆಗೆಯೋಕ್ಕೆ ಇನ್ನೇನು ಕೆಲ ದಿನಗಳು ಮಾತ್ರ ಬಾಕಿ ಉಳಿದಿರ್ತಕ್ಕಂಥದ್ದು. ಈಗಾಗಲೇ ಭಾರತಕ್ಕೆ ಭಾರತದಲ್ಲಿ ತನ್ನ ಎಐ ಸಂಸ್ಥೆಯನ್ನು ಮಾಡೋಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡಿದೆ. ಆಂಥ್ರೋಪಿಕ್ ಎಐ ದೈತ್ಯ ಕಂಪ್ನಿ ಎಂಟ್ರಿಯಿಂದ ಇಡೀ ಒಂದು ಸಾಫ್ಟ್ವೇರ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರ್ತಕ್ಕಂಥದ್ದು. ಸಾಕಷ್ಟು ಬೆಳವಣಿಗೆಗಳು ನಡೆದಿರ್ತಕ್ಕಂಥದ್ದು. ಈ ಆಂಥ್ರೋಪಿಕ್ ದೈತ್ಯ ಕಂಪ್ನಿಯಿಂದ ಅನೇಕ ಕಂಪ್ನಿಗಳಿಗೆ ಒಂದು ಹೊಡೆತ ಬಿದ್ದಿದೆ. ಜೊತೆಗೆ ಏನು ಅಂತಂದ್ರೆ, ಈ ಒಂದು ಕಂಪ್ನಿಯ ವಿರುದ್ಧ ಬೆಳಗಾವಿ ಮೂಲದ ಸಾಫ್ಟ್ವೇರ್ ಉದ್ಯಮಿಯೊಬ್ಬರು ಈಗ ಕೋರ್ಟ್ ಮೆಟ್ಟಿಲಿದ್ದಾರೆ. ಬೆಳಗಾವಿಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ದೂರನ್ನು ದಾಖಲಿಸಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ, ಇದು ಸಂಸ್ಥೆಯ ಹೆಸರು ಅಂತ ಹೇಳ್ಬೋದು. ಯಾಕಂದ್ರೆ ಆಂಥ್ರೋಪಿಕ್ ಅಂತಕ್ಕಂಥ ಈ ಒಂದು ಅಮೆರಿಕಾ ಕಂಪ್ನಿ ಏನಿದೆ, ಆ ಒಂದು ಹೆಸರು ಭಾರತದಲ್ಲಿ ಬಂದ ಕಾರಣಕ್ಕಾಗಿ ನನ್ನ ಆಂಥ್ರೋಪಿಕ್ ಸಂಸ್ಥೆಯ ಮೇಲೆ ದೊಡ್ಡ ಪರಿಣಾಮ ಬೀರಿದೆ. ನಾನು 2017ರಿಂದಲೇ ನನ್ನ ಹೆಸರು, ಈ ಒಂದು ಆಂಥ್ರೋಪಿಕ್ ಹೆಸರಿನಲ್ಲಿ ನಾನು ದೇಶದಲ್ಲಿ ಸಾಫ್ಟ್ವೇರ್ಗಳನ್ನ ಮಾಡ್ತೇನೆ. ಹೀಗಾಗಿ ನನ್ನ ಸಂಸ್ಥೆ ನಶಿಸಿ ಹೋಗುವ ಆತಂಕ ಇದೆ. ಜೊತೆಗೆ ಈ ಒಂದು ಹೆಸರಿನಿಂದ ನಮ್ಮ ಗ್ರಾಹಕರಲ್ಲಿ ಗೊಂದಲ ಆಗಿದೆ ಅಂತೇಳಿ ಈಗ ಮೊಹಮ್ಮದ್ ಅಯಾಜ್ ಅಂತಕ್ಕಂಥವ್ರು ಬೆಳಗಾವಿಯ ಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು. ಇವರು ನಿಪ್ಪಾಣಿ ಮೂಲದವರಾಗಿದ್ದು ಬೆಳಗಾವಿಯಲ್ಲಿ ಒಂದು ಆಂಥ್ರೋಪಿಕ್ ಸಾಫ್ಟ್ವೇರ್ ಕಂಪ್ನಿಯನ್ನ ನಡೆಸ್ತಾರೆ. ಬೆಳಗಾವಿಯ ಅಜಂ ನಗರದಲ್ಲಿ ಇವರದ್ದು ಕಚೇರಿ ಇದೆ. ಕಚೇರಿಯಲ್ಲಿ ಸುಮಾರು ಅನೇಕರು ಕೆಲಸವನ್ನ ಮಾಡ್ತಾರೆ. ಪ್ರಮುಖವಾಗಿ ಬೆಳಗಾವಿ ಮೂಲದ ಆಂಥ್ರೋಪಿಕ್ ಸಂಸ್ಥೆ ಏನ್ ಕೆಲಸ ಮಾಡುತ್ತೆ ಅಂದ್ರೆ, ಇದು ಫ್ರೀ ವೈಫೈ ಕೊಡುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ರೋಡ್ ಸೇಫ್ಟಿ ವಿಚಾರವಾಗಿ ಇವರು ಆ್ಯಪ್ಗಳನ್ನು ಮಾಡಿದ್ದಾರೆ. ಆ ಆ್ಯಪ್ ಮೂಲಕ ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿ ಆಗಿರ್ಬೋದು, ಮತ್ತು ಇದಕ್ಕೆ ಕರ್ನಾಟಕ ಸರ್ಕಾರದ ಬೆಂಬಲವೂ ಇದೆ. ಮತ್ತೊಂದು ಕಡೆ ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಿದ್ಯಾರ್ಥಿಗಳು ಓದ್ತಾರೆ. ಆದರೆ ಅವರಿಗೆ ಸ್ಮಾರ್ಟ್ ಬುಕ್ ಮಾಡುವ ಮೂಲಕ ಈ ಒಂದು ಸ್ಮಾರ್ಟ್ ಬುಕ್ಗೆ ಅವರು ಪೆಂಡೆಂಟ್ ಅನ್ನು ಕೂಡ ಪಡೆದಿರ್ತಕ್ಕಂಥದ್ದು. ಹೀಗೆ 2017ರಿಂದ ಎಲ್ಲ ಸಚಿವಾಲಯ ಆಗಿರ್ಬೋದು ಮತ್ತು ಸಂಬಂಧಪಟ್ಟ ಸಂಸ್ಥೆಗಳಿಂದ ಇವರು ಎಲ್ಲ ರೀತಿಯ ಅನುಮತಿಗಳನ್ನ ಪಡಿತಾ ಬಂದಿದ್ದಾರೆ. ಮತ್ತು ಆ ಅನುಮತಿಗಳು ಇದುವರೆಗೂ ಕೂಡ ಚಾಲ್ತಿಯಲ್ಲಿವೆ. ಈಗ ಅಮೆರಿಕ ಮೂಲದ ಎಐ ದೈತ್ಯ ಆಂಥ್ರೋಪಿಕ್ ಇಂಡಿಯಾದ ಎಂಟ್ರಿ ಆದ್ರಿಂದ ಇವರ ಸಂಸ್ಥೆಯ ಐಡೆಂಟಿಟಿ ನಾಶ ಆಗುವಂತಹ ಆತಂಕ ಈಗ ಈ ಒಂದು ಮೊಹಮ್ಮದ್ ಅಯಾಜ್ ಅವರಿಗೆ ಎದುರಾಗಿರ್ತಕ್ಕಂಥದ್ದು. ಹೀಗಾಗಿ ಅವರು ಕೋರ್ಟ್ ಮೊರೆಯನ್ನು ಹೋಗಿದ್ದಾರೆ. ಈ ಹಿಂದೆ ಅಂದ್ರೆ ಕೆಲ ತಿಂಗಳ ಹಿಂದೆ ಅಮೆರಿಕ ಮೂಲದ ಆಂಥ್ರೋಪಿಕ್ ಇಂಡಿಯಾಗೆ ಎಂಟ್ರಿ ಕೊಡುವಂತ ಸಂದರ್ಭದಲ್ಲಿ ಇವರಿಗೆ ಅವರು ಒಂದು ಲೀಗಲ್ ನೋಟಿಸ್ ಅನ್ನ ಕಳಿಸಿರ್ತಾರೆ. ಇದು ನಮ್ಮ ಹೆಸರನ್ನ ನೀವು ಬಳಕೆ ಮಾಡ್ತೀರಿ ಅಂತ. ಆಗ ಇವರು ಉತ್ತರವನ್ನ ಕೊಡ್ತಾರೆ, ಇಲ್ಲ, ನಾನು 2017ರಿಂದಲೇ ಈ ಒಂದು ಕಂಪ್ನಿ ಬೆಳಗಾವಿಯಲ್ಲಿದೆ, ಬೆಳಗಾವಿಯಲ್ಲಿ ಇದ್ದುಕೊಂಡು ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ ಅಂತ ಹೇಳಿ ಆ ಲೀಗಲ್ ನೋಟಿಸ್ಗೆ ಉತ್ತರ ಕೊಟ್ಟ ಸಂದರ್ಭದಲ್ಲಿ ಆ ಕಂಪ್ನಿಯವರು ಸುಮ್ಮನಾಗ್ತಾರೆ. ಆದ್ರೆ ಈಗ ಆ ಕಂಪ್ನಿ ಅಧಿಕೃತವಾಗಿ ಭಾರತಕ್ಕೆ ಎಂಟ್ರಿ ಆಗುತ್ತೆ, ಭಾರತದಲ್ಲಿ ಕಚೇರಿಯನ್ನ ಮಾಡ್ತಾರೆ. ಮತ್ತು ಈ ಎಐ ದೈತ್ಯ ಏನಿದ್ದಾರೆ, ಎಐ ದೈತ್ಯದಿಂದ ಸಾಫ್ಟ್ವೇರ್ ಲೋಕದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರ್ತಕ್ಕಂಥದ್ದು. ಸಾಕಷ್ಟು ಬೆಳವಣಿಗೆಗಳು ನಡೀತಾವೆ ಮತ್ತು ಈ ಒಂದು ಪ್ಲಗಿನ್ಸ್ಗಳು ಈಗಾಗಲೇ ಮಾರುಕಟ್ಟೆಯಲ್ಲಿ ಲಭ್ಯ ಇರ್ತಕ್ಕಂಥದ್ದು. ಈ ಒಂದು ಎಐನ ದೊಡ್ಡ ಕಂಪ್ನಿಯ ವಿರುದ್ಧ ಹೋರಾಟ ಮಾಡಕ್ಕೆ ಈಗ ಬೆಳಗಾವಿಯ ಉದ್ಯಮಿ ಮುಂದಾಗಿರ್ತಕ್ಕಂಥದ್ದು. ಈಗ ಜಿಲ್ಲಾ ನ್ಯಾಯಾಲಯದಲ್ಲಿ ಕೇಸನ್ನು ಕೂಡ ದಾಖಲಿಸಿ ಭಾರತದಲ್ಲಿ ಉದ್ಯೋಗಿಗಳು ಮುಂದೆ ಬರಬೇಕು, ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಹಾಗೇನೆ ಅನೇಕ ಯೋಜನೆಗಳು ಬಂದಿತ್ತು. ಆ ಸಂದರ್ಭದಲ್ಲಿ ಇದು ಸ್ಟಾರ್ಟ್ಅಪ್ ಕಂಪ್ನಿ ರೀತಿಯಲ್ಲಿ ಆರಂಭವಾಗಿರ್ತಕ್ಕಂಥದ್ದು. ಈಗಾಗಲೇ ಭಾರತದಲ್ಲಿ ಸುಮಾರು 2,10,000ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳಿದೆ. ಆ ಸ್ಟಾರ್ಟ್ಅಪ್ಗಳಿಗೆ ಕೇಂದ್ರ ಸರ್ಕಾರ ಪ್ರೋತ್ಸಾಹವನ್ನು ಕೊಟ್ಟಿತ್ತು. ಆದರೆ ಈಗ ಅವುಗಳ ರಕ್ಷಣೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಸಾಫ್ಟ್ವೇರ್ನ ಮಾಲೀಕರ ಆಗ್ರಹವಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಾವು ಭಾರತದಲ್ಲಿ ನಮ್ಮ ಐಡೆಂಟಿಟಿನೇ ಇಲ್ಲವಾದಲ್ಲಿ ನಾವು ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಐಡೆಂಟಿಟಿ ನಮಗೆ ಮುಖ್ಯ ಅಂತಕ್ಕಂಥದ್ದು ಈ ಒಂದು ಮೊಹಮ್ಮದ್ ಅಯಾಜ್ ಅವರ ಮಾತಾಗಿರ್ತಕ್ಕಂಥದ್ದು. ಈಗಾಗಲೇ ಅವರು ಕೋರ್ಟ್ ಅಲ್ಲಿ ಕೇಸ್ ಹಾಕುವ ಮೂಲಕ ಎಐ ದೈತ್ಯನ ವಿರುದ್ಧ ಕಾನೂನು ಸಮರ ಸಾರಿದ್ದಾರೆ. ಈ ಕಾನೂನು ಹೋರಾಟ ಹೇಗೆಲ್ಲ ನಡೀತಿದೆ ಅಂತಕ್ಕಂಥದ್ದು ಇನ್ನು ಕೆಲವು ದಿನಗಳಲ್ಲಿ ಗೊತ್ತಾಗಲಿದೆ. ಆದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಈ ಒಂದು ಸ್ಟಾರ್ಟ್ಅಪ್ ಮಾಲೀಕರ ಬೆಂಬಲಕ್ಕೆ ನಿಲ್ತಾರಾ ಅಂತಕ್ಕಂಥದ್ದು ಈಗ ಸದ್ಯ ಪ್ರಶ್ನೆ ಆಗಿದೆ. ಯಾಕಂದ್ರೆ ಭಾರತದಲ್ಲಿ ಸುಮಾರು 2018-17ರ ನಂತರದಲ್ಲಿ ಸಾಕಷ್ಟು ಸ್ಟಾರ್ಟ್ಅಪ್ಗಳಾಗಿರ್ತಕ್ಕಂಥದ್ದು. ಈ ಸ್ಟಾರ್ಟ್ಅಪ್ಗಳು ಮುಂದೆ ಬೆಳೆದು ದೈತ್ಯ ಕಂಪ್ನಿ ಆಗ್ತವೆ ಮತ್ತು ಈಗಾಗಲೇ ಇವರಿಗೆ 2-3 ಕಡೆಗಳಲ್ಲಿ ಪೆಂಡೆಂಟ್ ಸಿಕ್ಕಿರತಕ್ಕಂಥದ್ದು ಮತ್ತು ಇವರ ಯೋಜನೆಗಳಿಗೆ ರಾಜ್ಯ ಸರ್ಕಾರವೇ ಪ್ರೋತ್ಸಾಹವನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ರಸ್ತೆ ಸುರಕ್ಷತೆ, ಅದರಲ್ಲಿ ಪ್ರಮುಖವಾಗಿ ವಾಹನ ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ಮೊಬೈಲ್ ಅನ್ನ ಬಳಸ್ತಾರೆ. ಆದ್ರೆ ಆ ವಾಹನದ ಹತ್ತಿದ ಸಂದರ್ಭದಲ್ಲಿ ಆ ಮೊಬೈಲ್ ಬರದೇ ರೀತಿಯಲ್ಲಿ ಇವ್ರದ್ದೊಂದು ಆ್ಯಪ್ ವರ್ಕ್ ಆಗುತ್ತೆ. ಆ ರೀತಿ ಮತ್ತು ಫ್ರೀ ವೈಫೈ ಕೊಡುವಂಥದ್ದು. ಈಗಾಗಲೇ ಇಂಟರ್ನೆಟ್ಗಾಗಿ ಅನೇಕರು ಮನೆಗಳಲ್ಲಿ ಇಂಟರ್ನೆಟ್ ಹಾಕೋ ಸಂದರ್ಭದಲ್ಲಿ 1,000 ರೂಪಾಯಿ ಮತ್ತು 100
ರೂಪಾಯಿಯನ್ನ ಖರ್ಚು ಮಾಡ್ತಾರೆ. ಆದ್ರೆ ಇವರು ಇವರ ಡಿವೈಸ್ ಒಂದು ವೇಳೆ ನಾವು ಮನೆಗೆ ಹಾಕ್ಸ್ಕೊಂಡ್ರೆ ಅದು ಫ್ರೀ ವೈಫೈ ರೀತಿಯಲ್ಲಿ ಬರುತ್ತೆ. ಜೊತೆಗೆ ಏನು ಅಂದ್ರೆ ಅದರಲ್ಲಿ ಬರುವಂತ ಯಾಡ್ ನಿಂದ ಇವರಿಗೆ ಏನು ದುಡ್ಡು ಹೋಗುತ್ತೆ. ಇದು ಈಗಾಗಲೇ ಏನು ಪ್ರಗತಿಯಲ್ಲಿ ಇರ್ತಕ್ಕಂಥದ್ದು. ಇನ್ನು ಕೆಲವೇ ದಿನಗಳಲ್ಲಿ ಈ ಯೋಜನೆಯನ್ನು ಲಾಂಚ್ ಮಾಡಕ್ಕೆ ಏನು ಮೊಹಮ್ಮದ್ ಅಯಾಜ್ ಅವರು ಸಿದ್ಧತೆಯನ್ನು ಮಾಡಿಕೊಂಡು ಇಂಥ ಸಂದರ್ಭದಲ್ಲಿ ಏನು ಅಮೆರಿಕ ಮೂಲದ ಕಂಪ್ನಿ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದರಿಂದ ಇವರ ಐಡೆಂಟಿಟಿ ಮತ್ತು ಇವರ ಹೆಸರು ಏನು ಇಂಟರ್ನೆಟ್ ಜಗತ್ತಿನಲ್ಲಿ ಮಾಯವಾಗುವಂತ ಆತಂಕ ಇದೆ. ಯಾಕಂದ್ರೆ ಈಗ ಏನು ಗೂಗಲ್ ನಲ್ಲಿ ಎಲ್ಲಿ ಬೇಕಾದ್ರೂ ಅಂಥ್ರೋಪಿಕ್ ಅಂತ ಸರ್ಚ್ ಮಾಡೋ ಸಂದರ್ಭದಲ್ಲಿ ಅಮೆರಿಕ ಮೂಲದ AI ಕಂಪ್ನಿ ಹೆಸರೇ ಮೊದಲು ಬರುತ್ತೆ, ಇವ್ರ ಹೆಸರು ಎಲ್ಲೂ ಕೂಡ ಬರ್ತಾ ಇಲ್ಲ. ಹೀಗಾಗಿ ಇವರು ತಮ್ಮ ಐಡೆಂಟಿಟಿ ನಾಶ ಆಗುವಂತ ಆತಂಕವನ್ನು ಎದುರಿಸ್ತಾ ಇದ್ದಾರೆ. ಹೀಗಾಗಿ ಅಮೆರಿಕ ಕಂಪ್ನಿ ವಿರುದ್ಧ ಕೇಸನ್ನು ದಾಖಲಿಸಿರ್ತಕ್ಕಂಥದ್ದು. ಈ ಒಂದು ಮುಂದೇನೆಲ್ಲ ಬೆಳವಣಿಗೆ ಆಗುತ್ತೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಈ ಒಂದು ಸ್ಟಾರ್ಟ್ಅಪ್ ಮಾಲೀಕರ ಬೆಂಬಲಕ್ಕೆ ನಿಲ್ತಾರ ಅಂತಕ್ಕಂಥದ್ದು ಕಾದು ನೋಡ್ಬೇಕಿದೆ. ಸರ್ ನಾವು 2017 ರಿಜಿಸ್ಟರ್ಡ್ ಕಂಪ್ನಿ ಮತ್ತು ನಾವು ಒಂದು ಸಾಫ್ಟ್ವೇರ್ ಸ್ಟಾರ್ಟಪ್ನಾಗ ಐಡೆಂಟಿಟಿ ಈಸ್ ಎವ್ರಿಥಿಂಗ್. ಸೊ ನಮ್ದು ಐಡೆಂಟಿಟಿ ಈಸ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್. ಅದ ಕಾರಣಕ್ಕೆ ವಿ ಆರ್ ಫೇಸಿಂಗ್ ಲಾಟ್ ಆಫ್ ಇಶ್ಯೂಸ್. ಇನ್ವೆಸ್ಟರ್ ಕನ್ಫ್ಯೂಷನ್, customer confusion, customer is not able to verify our products, not able to reach customer care, ಸಾಕಷ್ಟು ಪ್ರಾಬ್ಲಮ್ಸ್ ಅದಾವೆ. ಫಾರ್ ದ್ಯಾಟ್ ರೀಸನ್ ವಿ ಫೈಲ್ಡ್ ಅ ಕೇಸ್ ಇನ್ PDJ ಬೆಳಗಾಂ ಆ್ಯಸ್ ಅ ಪಾಸಿಂಗ್ ಆಫ್ ಕೇಸ್. ಅದಕ್ಕೆ ನಮ್ದು ವಾಟ್ ವಿ ಆರ್ ಡಿಮಾಂಡಿಂಗ್ ಈಸ್ ಟು ಪ್ರೊಟೆಕ್ಟ್ ಅವರ್ ಲೀಗಲ್ ರೈಟ್ಸ್. ಬೇಸಿಕಲಿ ವಿ ಆರ್ ಅ ಸಾಫ್ಟ್ವೇರ್ ಕಂಪ್ನಿ. ಇದು ಒಂದು ಸಾಫ್ಟ್ವೇರ್ ಕಂಪ್ನಿ. ನಾವು ಎಜುಕೇಷನ್ ಫೀಲ್ಡ್ನಾಗ ಕೆಲಸ ಮಾಡ್ತೀವಿ ರೀ. ಮತ್ತು ಅದ್ರಾಗ ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್, ನೀಟ್, CET, JEE ಪ್ಲಸ್ ಗವರ್ಮೆಂಟ್ ಜಾಬ್ಸ್. ನಮ್ಮದು 2 ಪೇಟೆಂಟ್ಸ್ ಅದಾವೆ. ಒನ್ ಈಸ್ ಇನ್ ಡ್ರೈವಿಂಗ್ ಸೇಫ್ಟಿ, ಅದು ಆ್ಯಂಡ್ ಸೆಕೆಂಡ್ ವೈಫೈ ಮಾನಿಟೈಸೇಷನ್. ವೈಫೈ ಮಾನಿಟೈಸೇಷನ್ನಾಗ ಇಟ್ಸ್ ಅ ವೇ ಟು ಜನರೇಟ್ ರೆವೆನ್ಯೂ. ಕಾಸ್ಟ್ ಆಫ್ ದ ಇಂಟರ್ನೆಟ್ ಕಡಿಮೆ ಆಗ್ತಿದೆ ಅದ್ರಾಗ. ಸೊ ವಿ ಹ್ಯಾವ್ ಅ ಲಾರ್ಜರ್ ಕಾಂಟ್ರಾಕ್ಟ್ಸ್. ಮೇ ಬಿ ವೆರಿ ಸೂನ್ ನಾವು ಅದು ರೋಲ್ ಔಟ್ ಮಾಡೋಕ್ಕೆ ಚಾಲೂ ಮಾಡ್ತೀವಿ, ವಿಚ್ ವಿಲ್ ಡ್ರಾಸ್ಟಿಕ್ಲಿ ರಿಡ್ಯೂಸ್ ದ ಕಾಸ್ಟ್ ಆಫ್ ಇಂಟರ್ನೆಟ್ ಕಾಸ್ಟ್ ಪರ್ ಯೂಸರ್ಗೆ ಭಾಳ ಕಡಿಮೆ ಆಗ್ಬೋದು ಇದು ಡೋಪಾನೆಟ್ ಪ್ರಾಡಕ್ಟ್ಲಿಂದ. ಸೊ ಫಾರ್ ದಿಸ್ ವಿ ಸ್ಟಾರ್ಟೆಡ್ ರೇಸಿಂಗ್ ಫಂಡ್ಸ್ ಲಾಸ್ಟ್ ಇಯರ್ ಸ್ಟಾರ್ಟಿಂಗಿಗೆ. ಬಟ್ ಬಿಕಾಸ್ ದಿಸ್ ಇಸ್ ಕನ್ಫ್ಯೂಷನ್ ವಿ ಆರ್ ಫೇಸಿಂಗ್ ಲಾಟ್ ಆಫ್ ಅದಕ್ಕೆ ಪ್ರಾಬ್ಲಮ್ ನಾವು ಫೇಸ್ ಮಾಡ್ತಾ ಇದ್ದೀವಿ. ಹಾಂ, ರೋಡ್ ಸೇಫ್ಟಿದು ಒಂದು ಪೇಟೆಂಟ್ ಐತೆ ನಮ್ದು. ಆ ಥರ ಇಟ್ಸ್ ಲೈಫ್ ಸೇವಿಂಗ್ ಪೇಟೆಂಟ್ ಐತ್ರಿ ಅದು. ಕರ್ನಾಟಕ ಗವರ್ಮೆಂಟ್ ಹ್ಯಾಸ್ ಫಂಡೆಡ್, ಅವರು ನಮ್ಗೆ ಫಂಡು ಮಾಡ್ಯಾರ. ಮತ್ತು ಒಂದು ಆರ್ಡರ್ ಐತಿ ನಮ್ಮ ಕಡೆ. ಇದು ವೈಲ್ ಡ್ರೈವಿಂಗ್ ಪೀಪಲ್ ಸ್ಪೀಕ್ ಆನ್ ದ ಫೋನ್, ಕಾಸಸ್ ಲಾಟ್ ಆಫ್ ಆಕ್ಸಿಡೆಂಟ್ಸ್. ಅದು ಅವಾಯ್ಡ್ ಮಾಡಲಿಕ್ಕೆ ಇದು ಟೆಕ್ನಾಲಜಿ ನಾವು ರೆಡಿ ಮಾಡಿವಿ. ಸೊ ಇಟ್ಸ್ ಕಾಲ್ಡ್ ಲೈಫ್ ಸೇವಿಂಗ್ ಸೊಲ್ಯೂಷನ್. that is also a patented product. ಒಟ್ಟಾರೆ ಏನು ಅಮೆರಿಕದ ದೈತ್ಯ ಕಂಪನಿಯ ವಿರುದ್ಧ ಬೆಳಗಾವಿಗರೀಗ ಬೆಳಗಾವಿಯ ಯುವ ಉದ್ಯಮಿ ಒಬ್ಬರು ಈಗ ಕಾನೂನು ಸಮರಕ್ಕೆ ಮುಂದಾಗಿರ್ತಕ್ಕಂಥ ಸಾಕಷ್ಟು ಬೆಳವಣಿಗೆಗಳು ಈ ನಿಟ್ಟಿನಲ್ಲಿ ನಡೀತಾ ಇವೆ. ಏನು ಅವರು ನಮ್ಮ ಗುರುತು ಮಾಯವಾಗುವಂತ ಆತಂಕದಲ್ಲಿ ಈಗ ಈ ಒಂದು ಕಂಪನಿ ಮಾಲಕರಿದ್ದಾರೆ. 2017ರಿಂದಲೇ 2 ಕಂಪನಿಗಳು, ಅದರಲ್ಲೂ ಅಂಥ್ರೋಪಿಕ್ ಪ್ರೈವೇಟ್ ಲಿಮಿಟೆಡ್, ಅಂಥ್ರೋಪಿಕ್ ಸಾಫ್ಟ್ವೇರ್ ಲಿಮಿಟೆಡ್ ಅಂತೇಳಿ 2 ಹೆಸರಿನಲ್ಲಿ ಇವರು ರಿಜಿಸ್ಟರ್ನ ಮಾಡಿದ್ರು. ಒಂದು ಹೆಸರಲ್ಲಿ ರಿಜಿಸ್ಟರ್ ಮಾಡಿದ ಸಂದರ್ಭದಲ್ಲಿ ಇನ್ನೊಂದು ಅದೇ ಹೆಸರಲ್ಲಿ ರಿಜಿಸ್ಟರ್ ಮಾಡುವಾಗ ಭಾರತ ಸರ್ಕಾರ ಇವರಿಗೆ ಏನು ಯಾಕೆ ಈ ರೀತಿ ಮಾಡ್ತೀರಿ ಅಂತೇಳಿ ಕಾರಣ ಕೇಳುತ್ತೆ. ಆಗ ಇದು ನನ್ನದೇ ಕಂಪ್ನಿ ಅಂತೇಳಿ ಹೇಳಿದ್ಬೇಕು. ಆದರೆ ಅಮೆರಿಕ ಮೂಲದ ಕಂಪ್ನಿ ಬರುವಂಥ ಸಂದರ್ಭದಲ್ಲಿ ಇದನ್ನ ಚೆಕ್ ಮಾಡಬೇಕಿತ್ತು, ಅನುಮತಿ ಕೊಡುವವರು ಇದನ್ನ ಪರಿಶೀಲನೆ ಮಾಡಬೇಕಿತ್ತು ಅಂತಕ್ಕಂಥದ್ದು ಇವರ ಆಗ್ರಹವಾಗಿದೆ. ಒಟ್ಟಾರೆ ಈ ನಿಟ್ಟಿನಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಿರ್ತಕ್ಕಂಥದ್ದು. ಏನೋ ಬೆಳಗಾವಿ ಮೂಲದ ಯುವ ಉದ್ಯಮಿಗೆ ನ್ಯಾಯ ಸಿಗುತ್ತಾ ಅಥವಾ ಅಮೆರಿಕ ದೈತ್ಯ ಕಂಪ್ನಿಯ ಎದುರು ಇವರು ಹೋರಾಟ ಹಾಗೆಲ್ಲ ನಡೀತೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.